ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ ಅಂತ ಅನ್ಕೋತೇವೆ. ಇವತ್ತಿನ ದಿನ ನಾವು ಆರಾಮದೇವಿ ಅಂತ ಹೇಳೋಕ್ಕಾಗ್ತಿಲ್ಲ, ಯಾಕಂದ್ರೆ ತುಂಬ ವಿಷಯಗಳು ಮನಸ್ಸಲ್ಲಿ ಇಟ್ಕೊಂಡು ಒಂಥರ ಭಾರದಾಗ ಇವತ್ತಿನ ವಿಡಿಯೋ ಚಾಲೂ ಮಾಡೀನಿ. ಯಾಕೋ ಗೊತ್ತಿಲ್ಲ, ಇವತ್ತು ಸಿಕ್ಕಾಪಟ್ಟೆ ಮನಸ್ಸಿಗೆ ಬೇಜಾರಾಗತ್ತೈತಿ. ಎಲ್ಲಿ ಕುಂದಿರ್ತಾನೆ ಎಲ್ಲಿ ನಿಂದಿರ್ತಾನೆ ಸುಮ್ಮನೆ ಕಣ್ಣ ನೀರು ಹೋಗಕತ್ಬಿಟ್ಟಾವ. ಅಷ್ಟೊಂದು ಬೇಜಾರಾಗತ್ತೈತಿ ನನಗಂತೂ. ಈಗ ಹೆಂಗಾಗೈತೆ ಅಂದ್ರೆ ಈಗ ಏನು ನೀರು ನೋಡತ್ತಿಲ್ಲ ಆ ಥರ ಆಗ್ಬಿಟ್ಟೈತಿ. ಒಂಥರ ಸುಖ ದುಃಖ ಎರಡೂ ಒಟ್ಟಿಗೆ ಹರ್ಕೊಂಡು ಹೋಗಿರ್ತಾವೆ. ಖರೆ ಆ ಸುಖ ದುಃಖದ ಮಧ್ಯೆ ಬರುವಂಥ ತೆಗ್ಗು ತೆಂಬ ಹಳ್ಳ ಕೊಳ್ಳ ಮುಳ್ಳುಗಳು ಕಟಿಗೆ ಅದು ಇದು ಎಲ್ಲ ಹೊಲಸ್ಗಳು ದಾಟ್ಕೊಂಡು ಎಲ್ಲ ದಾಟಿ ಹೋಗಿ ದಂಡಿಗೆ ಹತ್ತಬೇಕಾದ್ರೆ ಸುಖ ಹೋಗಿ ಮುಟ್ತೈತೋ ಅಥವಾ ದುಃಖ ಹೋಗಿ ಮುಟ್ತೈತೋ ಅನ್ನೋದು ಗೊತ್ತಾಗೋದಿಲ್ಲ. ಅದು ಮುಗೀತಪ್ಪ ಅನ್ನೋಷ್ಟು ನಮ್ಮ ಬೆನ್ನ ಹಿಂದೆ ಮತ್ತೆ ಒಂದು ರೆಡಿಯಾಗಿ ನಿಂತ ಬಿಟ್ಟಿರ್ತೈತಿ. ಮತ್ತು ಅದನ್ನು ಫೇಸ್ ಮಾಡ್ಬೇಕು, ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು. ಕೆಲವೊಂದು ಟೈಮ್ ಹಿಂಗೆ ಬರ್ತೈತೆ ಅಂದ್ರೆ ಸಂದರ್ಭಗಳು ಯಾರ ಮುಂದೆ ಯಾವುದೂ ಹೇಳಕ್ಕೆ ಹೋಗಂಗಿಲ್ಲ, ಇತ್ತ ಬಿಡಕ್ಕೆ ಹೋಗಂಗಿಲ್ಲ. ಹಂಗಾಗ್ಬಿಟ್ಟೈತಿ ಮನಸ್ಸು ಇಷ್ಟು ಕೆಟ್ಟು ಭಾರ ಆಗೈತಿ ಇವತ್ತಂದ್ರೆ ನನಗೇನು ಹೇಳ್ಬೇಕಂತನೂ ಗೊತ್ತಾಗ್ತಿಲ್ಲ. ಯಾರ ಮುಂದಾದ್ರೂ ಜೋರಾಗಿ ಎಲ್ಲನೂ ಹೇಳ್ಕೊಂಡು ಜೋರಾಗಿ ಮನಸ್ಸು ಹಗುರ ಮಾಡ್ಕೋಬೇಕಂತ ಅನ್ಸತ್ತೈತಿ. ಅಷ್ಟು ಕೆಟ್ಟು ಮನಸ್ಸು ಭಾರ ಆಗಿಬಿಟ್ಟೈತಿ. ಪಾಪ ನಮ್ಮ ಮನೆಯವ್ರ ಮುಂದೆ ಅವ್ರದ್ದೇ ಅವ್ರಿಗೆ ಸಾಕಷ್ಟಾಗಿ ಹೋಗೈತಿ ಈ ಸರಿ ಅಂತೂ. ಅವ್ರು ನಮ್ಮ ಮುಂದೆ ಹೇಳೋಂಗಿಲ್ಲ, ನಾನು ಅವ್ರ ಮುಂದೆ ಹೇಳೋಂಗಿಲ್ಲ. ಹಂಗಾಗೈತೆ. ಅವ್ರಿಗೆ ಬರೋವಂಥ ನೋವುಗಳು ಅವ್ರು ನೋಡ್ಕೊಂಡು ಹೊಂಟಾರ, ನಂಗೆ ಬಂದಂಥ ನೋವುಗಳು ನಾನು ನೋಡ್ಕೊಂಡು ಹೊಂಟು ಬಿಟ್ಟೇನಿ. ಇತ್ಲಾಗಿ ಎಲ್ಲರೂ ಅದಾರ, ಖರೆ ಯಾರೂ ಇಲ್ಲ. ಇಬ್ಬರು ಒಂಥರ ಅನಾಥರುಗತ್ಲೆ ಜೀವನ ಸಾಗ್ಸಕತ್ತಂಗೆ ಆಗ್ಬಿಟ್ಟೈತೆ ನಮ್ದು ಇಬ್ರದ್ದು. ಹೇಳೋ ಹಾಗಿಲ್ಲ, ಯಾರು ಮನ್ಸಿಗೆ ಧೈರ್ಯ ತುಂಬೋರೂ ಇಲ್ಲ. ಏನು ತಪ್ಪು ಮಾಡಿವಪ್ಪ ಅಂತ ಕೇಳಿದ ಬೆಳಕರ ಸರಿ ಇದು ಹೋಗಲಿ ಬಿಡು, ಇದೆಲ್ಲ ಈ ದಾರಿ ಹೋಗಂತ ತಿಳಿಸಿ ತೋರ್ಸೋರು ಇಲ್ಲಂಗೆ ಆಗ್ಬಿಟ್ಟೈತೆ ನಮಗೀಗ. ಈ ಥರದ್ದು ಒಂದು ಪರಿಸ್ಥಿತಿ ಯಾವತ್ತೋ ಒಂದಿನ ನಾವು ಅನುಭವಿಸ್ತೇವೆ ಅನ್ನೋ ಕಲ್ಪನೆಯೂ ಇದ್ದಿದ್ದಿಲ್ಲ. ಅಂಥದ್ದೊಂದು ಸಂದರ್ಭ ನಮಗೆ ಮತ್ತೆ ಬಂದುಬಿಟ್ಟೈತಿ. ಈಗ ಏನು ಬಂದಿದ್ದು ಅನುಭವಿಸ್ಬೇಕ್ರಲ್ಲ, ಅನುಭವಿಸತ್ತೀವಿ. ಇವತ್ತಿನ ಮಾತ್ರ ಯಾಕೆ ಭಾಳ ಕೆಟ್ಟ ಒಂಥರ ಏನು ಮೂಡ ಅಪ್ಸೆಟ್ ಆಗಿಬಿಟ್ಟೈತಿ. ಹಾಗಾಗಿ ಸುಮ್ಮನೆ ಕುಂತ್ಬಿಟ್ಟಿದ್ದೆ. ಕೆಲಸಗಳು ಅಷ್ಟು ಕಷ್ಟ ಮಾಡಿ ಸುಮ್ಮನೆ ಆಗ್ಬಿಟ್ಟಿದ್ದೆ. ಇವತ್ತು ಜಾಸ್ತಿ ಏನು ಮನಸ್ಸು ಬರಲಿಲ್ಲ. ಹೊಲಕ್ಕೆ ಹೋಗಿದ್ವಿ, ಮನೆಯವ್ರು ನೀರದು ಬಿಟ್ಟು ಹೋಗಿದ್ರು. ಪಾಪ ಒಬ್ಬರು ಗುದ್ದಾಡೋದು ಅದ್ರಾಗ ಅಷ್ಟೊಂದು ಏನು ಗೊತ್ತಿಲ್ಲ. ಅವ್ರು ರೈತಕ್ಕಿದ್ದು ಈಗ ಸ್ವಲ್ಪ ಗೊತ್ತು ಮಾಡ್ಕೊಳತ್ತಾರ. ನೀರು ಕೊಟ್ಟು ಬಂದ್ರಾಯ್ತು. ಸಿಗಿಮನಿಗೆ ಹೋಗಿದ್ದೆ ನಾನು. ಅದ ನಂತರ ಮತ್ತೆ ಒಟ್ಟು ಹೋಗೋಕ್ಕಾಗಿದ್ದಿಲ್ಲ, ಹಂಗೆ ಹೋಗಿದ್ದೆ. ಹೋಗಿ ಬಂದ್ರಾಯ್ತು ಅಂಥೇಳಿ ನಮ್ಮ ಚಿನ್ನಗೆ ತಲೆಯಾಗ ಭಾಳ ಡ್ಯಾಂಡ್ರಫ್ ಆಗಿತ್ತು. ಅದ್ರ ಬಿದ್ದು ಪೆಟ್ಟೊಂದು ಮಾಡ್ಕೊಂಡಿದ್ಲು ಮೂಗದು. ಹಾಗಾಗಿ ಡ್ಯಾಂಡ್ರಫ್ ಆಗಿದ್ದಕ್ಕೆ ಓಟು ಕೂದಲ ತೆಗೆದಿದ್ವಿ. ಡಾಕ್ಟ್ರಿಗೆ ತೋರ್ಸೇವಿ. ಹೋಮ್ ರೆಮಿಡಿ ಎಲ್ಲ ಟ್ರೈ ಮಾಡಿದ್ವಿ, ಖರೆ ಅದೇನು ಅಷ್ಟೊಂದು ವರ್ಕು ಆಗಲಿಲ್ಲ. ಹೆಚ್ಚಿಗೆ ಕಡಿಮೆ ಆಗಕತ್ತಿದ್ದಿಲ್ಲ. ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಅಂತಂದು ತಿರ್ಗಾ ಡಾಕ್ಟ್ರಿಗೆ ತೋರಿಸಿದ್ವಿ. ಒಂದು ಶಾಂಪು ಕೊಟ್ಟಾರ, ಒಂಥರದ ಕ್ರೀಮ್ ಕೊಟ್ಟಾರ. ಅದು ಹಚ್ಚಿದಾಗಿಂದ ಕಡಿಮೆ ಆಗೈತೆ ನೋಡ್ರಿ. ಹಂಗೆ ಸುಮ್ಮೋಸು ಕೂದಲ ತೆಗಿಸ್ಬಿಟ್ಟಿವಿ ಆಕೆಗೆ. ತೆಗಿಸಿ ಈಗ ಆಟ ಆಡಕತ್ತಿದ್ಲ. ಅಂದ್ರೆ ಗೌರಿದ ಕುಬ್ಸ ಮಾಡ್ಬೇಕ್ರಿ ನಮ್ಮ ಮಕ್ಳದ್ದು. ಅದು ಕುಬ್ಸ ಮಾಡ್ಬೇಕಂತಂದು ಎಲ್ಲ ರೆಡಿ ಮಾಡ್ಕೊಳಕತ್ತೇವಿ. ಏನೇನು ಆಕೈತೆ ಅನ್ನೋದು ನಿಮ್ಮ ಜೋಡಿ ಶೇರ್ ಮಾಡ್ಕೊತೇನಂತ. ಬರ್ರಿ ವಿಡಿಯೋ ಎಂಡ್ವರೆಗೂ ನೋಡಿರಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಆಮ್ಯಾಗ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಐತಿ, ಭಾಳ ಮುಖ್ಯ ಐತಿ. ಯಾಕನ್ನೋದನ್ನ ಪ್ರತಿಯೊಂದು ವಿಡಿಯೋದಾಗ ನೀವು ನೋಡ್ತೀರಿ. ಏನು ನಾನು ಮತ್ತೆ ಎಕ್ಸ್ಟ್ರಾ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಸೊ ಅದೆಲ್ಲ ಹೊಲಕ್ಕದು ಹೋಗಿ ಬಂದು ಎಲ್ಲ ಮುಗಿಸ್ಕೊಂಡು ಆದ ಬಳಿಕ ಇಲ್ಲಿ ಆಕಳಿಗೆ ಏನು ಕುಬ್ಸ ಮಾಡೋದು ಏನೈತ್ರಲ್ಲ, ಬೆಳಗ್ಗಿಂದ ಎಲ್ಲ ಅಡುಗೆ ಮಾಡ್ಕೊಂಡಿದ್ದೆ. ನಾನು ಸ್ವಲ್ಪ, ಅಲ್ಲಿ ನಮ್ಮ ಅತ್ತೆಯರು ಸ್ವಲ್ಪ ಮಾಡಿದ್ರು. ಅವರು ಮತ್ತು ಪೂಜೆಗೆ ಹಾಕಿ ಉಡಿ ತುಂಬಬೇಕಲ್ಲ ಗೌರಿಗೆ, ಉಡಿ ತುಂಬೋದೆಲ್ಲನೂ ರೆಡಿ ಮಾಡ್ಕೊಂಡಿದ್ರು ನೋಡಿರಿ. ಬಾಳೆಹಣ್ಣು, ಎಲೆ ಅಡಿಕೆ ಮತ್ತು ಹೊಂಗನೂಲ ಹೂವು. ಒಬ್ಬ ಮನುಷ್ಯರಿಗೆ ಹೆಂಗೆ ಮಾಡ್ತಾರಲ್ಲ ಹಂಗೆ ಮಾಡ್ತಾರೆ. ಸ್ವಲ್ಪ ಬೇಗ ಮಾಡ್ಬೇಕು ಅಂದ್ಕೊಂಡ್ವಿ. ಹೆಂಗೆ ಮಾಡಕ್ಕೆ ಹೋದ್ರೂ ಮತ್ತು ಲೇಟ್ ಆಗಿಬಿಡ್ತೈತೆ. ಒಬ್ಬಾಕಿ ನಾನು ಎಲ್ಲ ಮಾಡ್ಕೋಬೇಕು, ಅವರು ಸ್ವಲ್ಪ ಅವ್ರ ಮನೆಯೊಳಗಿನ ಕೆಲಸ ಎಲ್ಲ ಮುಗಿಸ್ಕೋಬೇಕಲ್ಲ. ಹಾಗಾಗಿ ಮತ್ತು ತಿರ್ಗಿ ಅದು ರಾತ್ರಿನೇ ಆಗಿಬಿಡುತ್ತೆ. ಇಲ್ಲಿ ಅನ್ನ ಸಾರು, ಅಕ್ಕಿ ಹುಗ್ಗಿ, ಮುಳ್ಗಾಯಿ ಪಲ್ಯ, ಹೆಸರು ಕಾಳು ಪಲ್ಯ, ಕಡುಬು, ಸಂಡಿಗೆ ಎಲ್ಲನೂ ಮಾಡಿದ್ವಿ. ಅಡುಗೆನ ಮಾಡಿ ಎಲ್ಲ ನೈವೇದ್ಯ ಮಾಡಿ ಉಡಿ ತುಂಬಿ ಇವತ್ತು ಗೌರಿದ ಕುಬ್ಸ ಮಾಡಕತ್ತೆ ನೋಡ್ರಿ. ಚಲೋ
ಇಲ್ಲಿ ನಮ್ಮ ಅತ್ತೆಯರ ಗೋಧಿ ಹುಗ್ಗಿ ಅಕ್ಕಿ ಹುಗ್ಗಿ ಮತ್ತು ಹೆಸರು ಕಾಳು ಪಲ್ಯ ಅದಷ್ಟು ಅವ್ರ ಮನೆ ಮಾಡಿದ್ರೆ ಒಬ್ಬಾಕಿ ಭಾಳ ಎಲ್ಲ ಅಡುಗೆ ಆಕೈತಿ ಅಂತೇಳಿ ನಾನಿಲ್ಲಿ ಕಡುಬು ಬದ್ನಿಕಾಯಿ ಪಲ್ಯ ಬಜ್ಜಿ ಮತ್ತು ಸಂಡ್ಗೆ ಹಪ್ಪಳ ಕರ್ಕೊಂಡು ಮತ್ತು ಪೂರಿ ಅದು ಮಾಡಿದ್ದೆ. ಒಂದಿಷ್ಟು ಚಪಾತಿ ಎಲ್ಲ ಮಾಡ್ಕೊಂಡಿದ್ನಿ. ಅದು ಆಗೋಷ್ಟು ಮಚ್ಚೆನೂ ಹಿಡ್ಕೊಂಬೇರೆ ಮಾಡ್ಕೋಬೇಕಲ್ಲ ಒಬ್ಬಾಕಿನೆಲ್ಲ. ಅದೆಷ್ಟು ಅಂದ್ರೂ ಇಡೀ ದಿನ ಆಗಿ ಹೋತು ನಂದು ಕೆಲಸದ ಮಜಾಳಕ ಪೂಜೆ ಮೇಲೆ ಕೆಲಸಗಳು ಇದ್ದೇ ಇರ್ತಾವ್ರಲ್ಲ ಹೆಣ್ಮಕ್ಳು ಎಲ್ಲ ಕೆಲಸ ಮುಟ್ಗಿನ ಸಾಯಂಕಾಲನ ಆಗಿತ್ತು ನೋಡ್ರಿ ಇವತ್ತು. ಇಲ್ಲಿ ಎಲ್ಲರಿಗೂ 5 ಜನ ಉಡಿ ತುಂಬ್ಕೋತೇವೆ ನಾವು. ಫಸ್ಟ್ ಒಣನವ್ರಿಗೆ ಅವ್ರಿವ್ರು ಅಂತ ಏನು ಇಟ್ಟಿದ್ದಿಲ್ಲ, ಬಂದವ್ರಿಗೆ ತುಂಬಿದ್ರೆ ಆಯ್ತು ಅಂತೇಳಿ 5 ಜನಕ್ಕೆ ಉಡಿ ತುಂಬಾಕತ್ತೆ ನೋಡ್ರಿ. 5 ಜನ ಉಡಿ ತುಂಬಿ ಆಮೇಲೆ ಗೌರಿಗೆ ಉಡಿ ತುಂಬಿ ಮತ್ತಕ್ಕೆ ಸೀರೆ ಉಡಿಸಿ, ಸೀರೆ ಉಡ್ಸೋದಂದ್ರೇನ ಬೆನ್ನ ಮೇಲೆ ಹಾಕ್ತಾರೆ. ಹಾಕಿ ಕಾಸ ಇದನ್ನ ಇರ್ತೈತ್ರಲ್ಲ ಜಂಪರ್ ಪೀಸ್ನ ಎಲ್ಲ ಉಡಿಸಮಂತ ಹಾಕಾಸ ಆಕಳ ನಿಂದಿರೋದಿಲ್ಲವ ಹೆದರ್ತಾವ ಅಂತೇಳಿ ಎಲ್ಲ ಕೊಳ್ಳ ಕಟ್ತಾರೆ. ಕೊಳ್ಳ ಕಟ್ಟಿ ಕಾಸ ಎಲ್ಲರೂ ಆರತಿ ಮಾಡಿ ಅಕ್ಕಿ ಕಾಳು ಹಾಕಿ ಮಂಗಳಾರತಿ ಮಾಡ್ತಾರೆ ನೋಡ್ರಿ. ಈ ರೀತಿಯಾಗಿ ನಾವು ಗೌರಿದ ಕುಬ್ಸ ಮಾಡಕತ್ತೇವೆ. ಹೌದಲ್ಲ ಅಕ್ಕ ಮುಗಿ पिंको का स्टैंड करील बाज कोडिला स्टैंड अम्मा स्टैंड कर बेल ಹೌದಾ ನಾಗರಾಜ್ ಗೊತ್ತಿಲ್ಲ ಇಲ್ಲಪ್ಪ ನಾವು ವೆರೈಟಿ ಇರ್ತೈತಲ್ಲ ರೀ ಅಂತೇವೆ ನಾವು. ಸಿಕ್ಕಿದೇನಿತ್ತು ಸಾಲವಂತೆಲ್ಲ ಕೊದ್ರಕ್ ಬಂದೆ ಉಡಿ ತುಂಬಿಸ್ಕೊಳ್ಳೋದಾಕಿ ನೀನಂತ ಬರ್ಲಿಲ್ಲ ಅದಕ್ಕ ಬಂದ ಅಕ್ಕ ನೀನ್ ಹತ್ರ ಬರ್ಲಿಲ್ಲ ಅಂತ ನನ್ನ ಮಗಳು ಅಮ್ಮರ ಕುಂದ್ರ ಚಂದಾಗಿ ಅಂಗಿ ಮುಚ್ಕೋಬೇಕು ಹಂಗ ಮುಚ್ಕೋಬೇಕು ಚಂದ ಕುಂದರ್ಬೇಕು ಕುಕ್ಮ ಹಚ್ಚಿಸ್ಕೋಬೇಕು. ಯಾರು ಬರ್ಬೇಕಿನ್ನ ಇನ್ನೊಬ್ರು ಯಾರ ನೀಲಮಣಿ ಇಲ್ಲ ಅಕ್ಕ ಮಕ್ಕ ಗುಳಿಗೆ ಕಟ್ಟುವ ದೇವಮ್ಮ ದೊಡ್ಡ ಹಂಗ್ನೂಲು ಕೊಳ ಹಾಕ್ರೆ ಸಣ್ಣ ಹಂಗ್ನೂಲು ಹೊಟ್ಟೆ ಕೊಡ್ರಿ. ಇಲ್ಲ ಎಲ್ಲ ಅಂತಾವದವು ಮಾಲೆ ತಗೊಂಬರ್ಲಿ ಆರ್ತಿ ಹೋಗ್ಬಿಟ್ಟು ಯಾವ ರೀತಿ ಬೇಕು ಆ ರೀತಿ ಹಿಂಗೆ ಹಿಡ್ಕೋಬೇಕು ಏನ ಅದು ಮಾಡತ್ತಿರೋದು ನಮ್ಗೆ ಹತ್ತಿರದಿಂದ ನೋಡ್ಬೇಕಂದ್ರೆ ಈ ರೀತಿ ನಿಗಿಡ್ಡಕ್ಕಿ ಎಲ್ಲ ಸ್ವಲ್ಪ ಹಿಂಗೆ ಹೈಟ್ ಒಳಗೆ ಹಿಡ್ಕೋಬೇಕು. ಸುಮ್ಮನೆ ಹಿಡ್ಕೋ ಆಚೆ ಕಡೆ ಹೋಗು ನೀ ಕಾಕನ ಕಡೆ ಅದ ಹಿಡ್ಕೊಂಡು ನಿಂದ್ರು ಹೋಗು. ಏ ಜಿಗಿದಿತ್ ಬಿಡ್ರಿ ಆಗಲಿಗತ್ತೆ ಆಗಲ್ಲ ಹಂಗ ಸಡನ್ಲಿ ಜಿಗಿತದ
ನಾ ಹಿಂದೆ ಒಟ್ಟ ಹೊರಗ ಬಿಟ್ಟಿಲ್ಲಲ್ಲ ಅಕ್ಕಿ ಕೈಲೇ ಕಟ್ಟಿ ಮೇಲೆ ಅದ ಕೀರ್ತಿ ಕಟ್ಟಿ ಮೇಲೆ ಇದೇ ಕಟ್ಟಿ ಮೇಲೆ ಇಟ್ಟ ಹಚ್ಚೇನಿ ಎದ್ದು ಹಚ್ಚೇನ ಕಾಣಿಸೋದು ನೋಡೋದ್ರು ಅಲ್ಲೇ ಐತಿ ಕಟ್ಟಿ ಮ್ಯಾಗ ಐತಿ ನಕ್ರ ಏನು ಉದ್ದಿನ ಕಡ್ಡಿ ಇಟ್ಟಿದ್ದೇನೆ ಇಲ್ಲ ಉದಿನ ಕಡ್ಡಿ ಏ ಕೀರ್ತಿ ಉದಿನ ಕಡ್ಡಿ ಇದ್ರ ಮೇಲೆ ಐತೆ ನೋಡಿ ಜಗ್ಲಿ ಮೇಲೆ ಇಟ್ಟು ಬಂದ ನಾನು ಸಣ್ಣ ಹಿಡ್ಕೊ ಬಿಡ್ಲಿನ ಯಾಕೆ ಗೌರವ ಬಳಿ ತಂದ ಹಾಕ್ಬಿಡು ಅಲ್ಲಿ ಒಳಗೆ ಓದಿತ್ಲ ಬೆಳಿ ಹಾಕಿ ಕಟ್ಟಿದ್ವಿ ಅದು ಉಡಿದಾಗ ಇದ್ವಾ ತಂದಾಳ ಅಂತ ಕಂದೆ ಊಟಗೊಂಡು ಅಡಗಿ ಕುಳತಿದ್ದೆ ಮಡಿಗಳ ಊಟಗೊಂಡು ಅಡಗಿ ಕುಳತಿದ್ದೆ ಕಡಬ ಹೋಳಿಗೆ ಬೇಡಿ ಹಠ ಮಾಡಿ ಅಳುವ ಕೃಷ್ಣಗ ಬೆಳಗುವೇನಾರುತಿಯ ಶ್ರೀ ಸತ್ಯಭಾಮಗೆತ್ತುವೇನಾರುತಿಯ ಪೆನ್ಸೆಲ್ಲ ಕೊಟ್ಟು ಸಾಲಿ ಕಳವಿದ್ದೆ ಪಾಟಿ ಪೆನ್ಸೆಲ್ಲ ಕೊಟ್ಟು ಕಳವಿದ್ದೆ ಸಾಲ ನೇರಿ ಬಾಲ್ಯಾರ ತಡಿದ ಕೃಷ್ಣಗ ಬೆಳಗುವೇನಾರುತಿಯ ಆಡಲಿ ಕಳಸಿದ್ದೆ ಕುಂದು ಆಡಲಿ ಕಳಸಿದ್ದೆ ಆರದ ಮರ ಏರಿ ಬಾಲ್ಯಾರ ತಡೆಯಿದ ಕೃಷ್ಣಗ ಬೆಳಗುವೇನಾರುತಿಯೇ ಶ್ರೀ ಸತ್ಯ ನಡ್ಕೊ ಬನ್ನಿ ತಿನ್ನಾಕ್ ನಮ್ಮ ಸರದಾರ ಸಿಕ್ಕರ ನಿನಗ ಸರಗಿ ಮಾಡಿಸಿ ಕೊಡೆ ಬೆಳಗುವೇನಾರುತಿಯ ಶ್ರೀ ಸತ್ಯ ಭಾಮಗೆತ್ತುವೇನಾರುತಿಯ ಮಹಾಕಾಯ ಸೂರ್ಯ ವಿಷ್ಣು ಬ್ರಹ್ಮ ಮಹೇಶ ಜೈ ಮಂಗಲಂ ಜೈ ನಮ ಪಾರ್ವತಿ ಸತಿ ಪರವಾಗಿಲ್ಲ ತಲೆ ಮೇಲೆ ಸರಗ ನಿಮ್ಗೆ ಈಗ ನೇರಿಗಂತೂ ಏನು ಇದ್ದಿಲ್ಲ ತಿಳಿದಿಲ್ಲ ಐ ನೀನೆ ಸರಗಕ್ಕೋ ಅಕ್ಕಿ ಅಕ್ಕಿ ಅಂತ ಅಕ್ಕಿ ಹಾಕ ಏನ್ ಮಾಡಲ್ರಿ ಪ್ಲಾಸ್ಟಿಕ್ ಬುಟ್ಟಿ ಆಗಲ್ಲ ಅಂದ ಇಲ್ಲದಲ್ಲ ಆರತಿ ಮಾಡ ಇರ್ಲಿ ಆದ್ರ ಆರತಿ ಮಾಡಾರ ಇಟ್ಲೆ ಒಳಗಿದಾನ ಏನೇ ಇಲ್ಲ ಆರತಿ ಮಾಡಿದೆ ಪಾಳೆಯಣ್ಣ ಕೊಡುವ ಇಡ್ಲಿ ಜಗ್ಲಿ ಅಕ್ಕಿ ಕಾಳು ಕೊಡ ತಮ್ಮನ್ ಕೊಡು ಬೇಡ್ಕೊ ತಡಿ ಅಲ್ಲ ಇದು ತಿನ್ನಕತ್ತೈತಿ ಈಗ ಎಡಿ ತಿನ್ನಕತ್ತೈತಿ ಅಪ್ಪಾಜಿ ಈ ಕಡೆ ಬಾ ಮಮ್ಮ ಉಂಡ್ರಿ ಗೌರಿಗೆ ಕುಬ್ಸ ಹೆಂಗ್ ಮಾಡಿದೀವ್ರಿ ನಾವ ಹಂಗಂಗ್ ಮಾಡಿದೀವನ್ರಿ ಮಮ್ಮ ಏನೇನು ಉಂಡ್ರಿ ಓ ಬರಾತಾರ ಅಂತ ಹೊಲ್ದಾಗ ಅದಾರ ಅಷ್ಟ್ರು ರವೆನೆಲ್ಲ ನನ್ಗೆ ಗೊತ್ತಿಲ್ಲ ಅಂತ ಇವ್ರ ಪಪ್ಪ ಹೊಟ್ಟೆಪ್ಪ ಬೇಕೊಬ್ರದು ಒಕ್ಕತ್ತತಿ ಮನ್ಯಾಗ ಅದಾರ ಇದು ಹೊಲ್ದಾಗ ಅದಾರ ನಾವು ಜಾನಿ ಹೇಳತ್ತಿದ್ವ ಹಾ 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 ಚೆನ್ನಾಗಿ ಜಾನಿ ಹಾ ಹಾ
ನೋಡ ಹಿಂಗೆ ಬರೋದಿಲ್ಲ ನನ್ನ ಮಗಳು ಯಶ ಅಂತ ಜಾನಿ ಜಾನಿ. ಮತ್ತು ಜನವರಿ ಫೆಬ್ರವರಿ ಅಂತ ಹೇಳಲ್ಲಮ್ಮ ಚಿನ್ನಕ್ಕ. ಚಿನ್ನು ಇಲ್ಲ ಹೇಳ್ದ ಜನವರಿ ಫೆಬ್ರವರಿ ಹೇಳಂಗಿಲ್ಲ. ಬಿಡ ಬಿಡ ಕಲಸ್ ಓಕೆ ನಮ್ಮನಿಗೆ. ಹಾಂ ಹ್ಞೂ 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 ನಿನ್ನ ಹೆಸರೇನಮ್ಮ? ಪಪ್ಪ ಹೆಸರು? ನಿಮ್ಮ ಮನೆ ಹೆಸರು? ನಿಮ್ಮೂರು? ನಿಮ್ಮ ತಾಲೂಕು? ತಾಲೂಕು ನಿಮ್ಮ ಜಿಲ್ಲಾ? ಗುಡ್ ಗರ್ಲ್. ನೋಡ ನಿಮಗೂ ಬರೋದಿಲ್ಲ. ನಮ್ಗೆ ಬರ್ಬೇಕು, ನಮ್ಗೆ ಕಲಿಸೇ ಇಲ್ಲ. ನಿಮ್ಮ ಕಲ್ಸಾಕತ್ತಾಳ ಕಲ್ಕೊಂಡಿಲ್ಲ. ನಮಗೆ ಅವಾಗ ನಿಮ್ಮ ದೊಡ್ಡಪ್ಪರ್ನ ತಗೊಳ್ಳೋದು ಇಳಿಸೋದು ಇದಾಕೆ ಅವಾಗ ಬಳ್ಳಿ ಸಿಂಗ ಹಾಕಿ ಹೊಲ್ದಾಗ ಇರ್ತಿದ್ರ. ನಮ್ಮ ಮನೆ ಬಿಟ್ಟು ಮುಂಜಾನೆಗೆ ಅನ್ನೋದು ಒಂದು 20 ಬಡಿದು ಮಧ್ಯಾಹ್ನಕ್ಕೆ ಅನ್ನೋದು ಬಡಿದು. ಅಮ್ಮ ಏನೇನು ಮಾಡ್ತಿದ್ರು ಕೇಳು? ಏನೇನು ಮಾಡ್ತಿದ್ರಿ ಅಂತ. ಸಾಲಿಗೆ ಯಾಕೆ ಹೋಗಿಲ್ಲಮ್ಮ ಅಂತ ಕೇಳು. ಅಮ್ಮ ಅವಾಗ ಸಾಲಿಗೆ ಇದ್ದಿದ್ದಿಲ್ವಾ ಇವ. ಕತ್ಲಾಗಿತ್ತು ಅನ್ನೋದೊಂದು ಬಿಟ್ಟರೆ ಉಳಿದಿದ್ದೆಲ್ಲ ಕಾರ್ಯಕ್ರಮ ಚಲೋ ಆಯ್ತು ನೋಡ್ರಿ. ನಮ್ಮ ಮನೆಗಿದ್ದಷ್ಟು ನಾವು ಮಾಡಿದ್ದೇವೆ. ಈಗ ಲಾಸ್ಟ್ ಊಟ ಮಾಡೋದು. ಅವ್ರ ಮನೆಗೆ ಅವ್ರು ಹೋಗ್ತಾರೆ, ನಮ್ಮ ಮನೆಯಾಗ ನಾವು ಉಳಿತೀವಿ. ಊಟ ಮಾಡಿ ಮಲ್ಕೊಳ್ಳೋ ಪ್ರೋಗ್ರಾಮ್ ಐತಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೇನೆ ಅಂತ ಎಲ್ಲರಿಗೆ ನಮಸ್ಕಾರ ನೋಡ್ರಿ.